ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತೊಂದು ಬ್ಯೂಟಿಫುಲ್ ಆಗಿರೋವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಕೂಡ ಮಾಡಬಹುದಂಥ ಡಿಸೈನು. ಅದನ್ನೇ ನಾವು ರಾಲ್ಸನ್ ಮಿಷಿನಲ್ಲಿ ಮಾಡಿದ್ದೀವಿ. ಓಕೆನಾ? ನೋಡಿ, ಈಗ ಇದಕ್ಕೆ ಮಾರ್ಕಿಂಗ್ ಮಾಡ್ಕೋಬೇಕಪ್ಪ ಅಂತಂದರೆ ಸೇಮ್ ನೀವು ಬೋಟ್ ನೆಕ್ಕಲ್ಲಿ ನೆಕ್ ಮಾರ್ಕಿಂಗ್ ಏನಿರುತ್ತೆ ಅದನ್ನೇ ಮಾಡಿಕೊಂಡು ಪಕ್ಕದಲ್ಲೇ ನೀವು ಹಾರ್ಮೋಲ್ ಕೂಡ ಮಾಡ್ಕೋಬೇಕಾಗುತ್ತೆ. ಹಾರ್ಮೋಲ್ ಮಾರ್ಕಿಂಗ್ ಕೂಡ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಸೇಮ್ ವಿಡ್ತನ್ನು ನೀವು ತೊಗೋಬೇಕಾಗತ್ತೆ. ಮೇಲೆ ಶೋಲ್ಡರಲ್ಲಿ ಏನು ತೊಗೊಂಡಿರ್ತೀರ ಅದೇ ವಿಡ್ತು ಹಾರ್ಮೋಲ್ ಮಾರ್ಕಿಂಗ್ ಮಾಡಿಕೊಂಡ್ರೆ ನೀವು ಅದೇ ಸೇಮ್ ವಿಡ್ತನ್ನು ನೀವು ಸೈಡಲ್ಲಿ ಮಾರ್ಕ್ ಮಾಡ್ಕೋಬೋದು. ಇದರಲ್ಲಿ ಬಂದುಬಿಟ್ಟು ನಾನು ಸ್ವೀಟ್ ಹಾರ್ಟ್ ನೆಕ್ ಥರ ಬರಲಿ ಅಂತ ಹೇಳಿದರು, ಆದರೆ ತುಂಬ ಶೇಪ್ ಕೊಟ್ಟಿಲ್ಲ, ಅಂದರೆ ತುಂಬ ಮೂಲೆ ಶೇಪ್ ಕೊಟ್ಟಿಲ್ಲ. ಚೆನ್ನಾಗಿ ಬಂದಿತ್ತು. ಈ ಶೇಪ್ ಅವರೇ ಇಷ್ಟಪಟ್ಟಿದ್ರು ಕೂಡ. ಬ್ಯಾಕ್ ನೆಕ್ ಕೂಡ ನಾನು ರೆಡಿ ಮಾಡಿದ್ದೆ. ಇದ್ರದ್ದು ಚೆನ್ನಾಗಿದೆ. ಟೆಂಪಲ್ ಡಿಸೈನ್ ಬಂದಿದೆ ಬ್ಯಾಕಲ್ಲಿ. ಫ್ರಂಟಲ್ಲಿ ಈ ಶೇಪ್ ಹೇಳಿದರು. ತುಂಬಾ ಒಂದು ಹೈಲೈಟ್ ಆದಂಥ ಡಿಸೈನ್ ಇದು. ಯಾಕಂದರೆ ಹಾಕಿದ ಮೇಲೆ ಎಲ್ಲರೂ ಇಷ್ಟಪಟ್ಟರು. ಇದನ್ನು ನಾನು ಸ್ಟೇಟಸಿಗೆ ಕೂಡ ಹಾಕಿದ್ದೆ, ವಾಟ್ಸಪ್ಪಲ್ಲಿ ಹಾಕಿದಾಗ ತುಂಬ ಜನ ಇಷ್ಟಪಟ್ಟರು ಈ ಡಿಸೈನು. ಅದಕ್ಕೆ ನೋಡೋಣ ಅಂಥೇಳಿ ನಿಮಗೂ ಯೂಟ್ಯೂಬಲ್ಲಿ ಹಾಕ್ಕೊಡೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಫಸ್ಟು ಸಿಂಗಲ್ ಮತ್ತು 2 ಟೈಮ್ಸ್ ನಾನು ಇಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಅದು ಬಂದುಬಿಟ್ಟು ಗೋಲ್ಡನ್ ಕಲರು ಜರಿ ಥ್ರೆಡ್ಡು. ಈ ಸ್ಯಾರಿ ಬಂದುಬಿಟ್ಟು ರಸ್ಟೆಡ್ ಆರೆಂಜ್ ಕಲರ್ ಬರುತ್ತಲ್ವ, ಆ ಥರ ಆರೆಂಜ್ ಕಲರ್ ಇತ್ತು. ಆ ಕಲರಲ್ಲಿ ಇದ್ದಿದ್ದನ್ನು ಗೋಲ್ಡ್ ಕಲರು ಮತ್ತು ಕಾಫಿ ಕಲರು ಎರಡೇ ಕಲರ್ ಇದರಲ್ಲಿದ್ದು, ಹಾಗಾಗಿ ಇದರಲ್ಲಿ ಗೋಲ್ಡ್ನೇ ಜಾಸ್ತಿ ಹೈಲೈಟ್ ಮಾಡ್ಕೊಂಡ್ವಿ. ಮತ್ತು ಆರೆಂಜ್ ಕಲರ್ ಕೂಡ ಹಾಕಿದ್ದೀನಿ. ಅದು ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇರಲ್ಲ, ಆದರೆ ರಿಯಲಾಗಿ ನೋಡೋಕೆ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ನಿಮ್ಗೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನೀವು ಥ್ರೆಡ್ನ ಫಿಲ್ ಮಾಡ್ತಾಯಿದ್ದೀನಿ. ನಾನು ಥ್ರೆಡ್ ಪೈಪಿಂಗ್ ಹಾಕ್ಕೊಂಡು ಫಿಲ್ ಮಾಡ್ಕೋತಾ ಇದ್ದೀನಿ. ಯಾವತ್ತೂ ಅಷ್ಟೇ ಥ್ರೆಡ್ ಪೈಪಿಂಗ್ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ, ನಾನು ಯಾವ ರೀತಿ ಕೈಯಲ್ಲಿ ಹಿಡ್ಕೊತೀನಿ ಪೀಸ್ನ ಅಂತ ಥ್ರೆಡ್ನ ಅಂತ ಅಂದ್ಬಿಟ್ಟು ಆ ದಾರನ ಟೈಟಾಗಿ ಇಟ್ಕೊಂಡು ಸ್ವಲ್ಪ ನಮಗೆ ಎಲ್ಲಿಗೆ ಶೇಪ್ ಬೇಕೋ ಅಲ್ಲಿಗೆ ಮಾತ್ರ ಸ್ವಲ್ಪನೇ ಒಂದು ಬೆರಳಲ್ಲಿ ಹಿಂಗೆ ತಳ್ತಾ ಬಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾವ ಶೇಪಿಗೆ ಬೇಕಾದ್ರೂ ನಾವು ಥ್ರೆಡ್ನ ಫಿಲ್ ಮಾಡಿ ಹಾಕ್ಬೋದು. ಇಲ್ಲಾಂತಂದರೆ ಲೂಸಾಗಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ನೋಡಿ, ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ಡಿಂದ ನಾನು ಇದನ್ನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ. ಈ ಥರ ಫಿಲ್ ಮಾಡಿ ಆಚೆ ನಾವು ಬಾಲ್ ಚೈನ್ನ ಅಟ್ಯಾಚ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮತ್ತು ತುಂಬ ವೀಡಿಯೋಸ್ಗಳಲ್ಲಿ ಸುಮಾರು ಜನ ಕೇಳಿದ್ದೀರ ಬಾಲ್ ಚೈನ್ನ ಯಾವ ಸೈಜ್ ತೊಗೋಬೇಕು ಅಂತ ಅಂದ್ಬಿಟ್ಟು. ಬಾಲ್ ಚೈನಲ್ಲಿ ಸೈಜ್ ಅಂತ ಏನಿರಲ್ಲ. ಕೆಲವರು ಸ್ವಲ್ಪ ದಪ್ಪ ಸೈಜ್ ಹಾಕ್ತಾರೆ, ಆದರೆ ಸ್ವಲ್ಪ ಸಣ್ಣ ಇರೋವಂಥ ಬಾಲ್ ಚೈನ್ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಕುವಂಥ ಡಿಸೈನ್ಸು. ಯಾಕೆಂದರೆ ನಾವು ಇವಾಗ ಚಿಕ್ಕಪೇಟೆ ಅಲ್ಲೆಲ್ಲ ಹೋಗಿ ಕೇಳಿದ್ರು ನಮಗೆ ಸೈಜ್ ಲೆಕ್ಕದಲ್ಲಿ ಕೊಡ್ತಾ ಇಲ್ಲ ಅವರು. ಒಂದು 2-3 ಥರ ತೋರಿಸ್ತಾರೆ. ಅದರಲ್ಲಿ ನಾವು ನಮಗೆ ಯಾವ ಸೈಜ್ ಬೇಕೋ ಅದನ್ನು ನೋಡಿ ತೊಗೊತೀವಿ. ನಾನಂತೂ ಆಲ್ಮೋಸ್ಟ್ ಸ್ವಲ್ಪ ಸಣ್ಣ ಇರೋದನ್ನೇ ತೊಗೊತೀನಿ. ಯಾಕೆ ಅಂತಂದರೆ ದಪ್ಪ ಇರೋದು ತೊಗೊಂಡಾಗ ಏನಾಗುತ್ತೆ ಅಂದರೆ ನೀಡ್ಲು ಅದ್ರ ಮೇಲೆ ಬಿದ್ದು ಒಡೆದು ಹೋಗುವಂಥ ಚಾನ್ಸಸ್ ಇರುತ್ತೆ, ಕಟ್ ಆಗ್ತಾ ಇರುತ್ತೆ ಬೇಗ. ಮತ್ತು ತುಂಬ ದಪ್ಪ ಹಾಕಿದಾಗಲೂ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲ್ಲ ಬ್ಲೌಸು. ಈಗೆಲ್ಲ ಬಾಲ್ ಚೈನ್ ಯಾರೂ ಇಷ್ಟನೇ ಪಡ್ತಾಯಿಲ್ಲ. ಬಾಲ್ ಚೈನ್, ಸ್ಟೋನ್ ಚೈನ್ ಬೇಡ, ಬಟ್ಟೆಗಳು ಹಾಳಾಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಹಾಗಾಗಿ ಅಂದರೆ ಸ್ವಲ್ಪ ಲೈಟಾಗಿ ಕಾಣೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಸಣ್ಣಕ್ಕಿದೆ ಅಂದರೆ ಬಾಲ್ ಚೈನ್ ಇದು ತುಂಬಾ ಸಣ್ಣ ಇದೆ. ಈ ಥರ ನೀವು ಬಾಲ್ ಚೈನು ಅಷ್ಟೇ ಅದ್ರ ಮೇಲೆ ಒಂದು ಸಣ್ಣ ಗ್ಯಾಪ್ ಬಿಡಿ ಅಷ್ಟೇ. ಒಂದು ಕಿನಾರಿ ಹಾಕಕ್ಕೆ ನಾವು ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಷ್ಟು ಗ್ಯಾಪ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಯಾವುದಕ್ಕೆ ನಾವು ಈ ಸ್ಯಾಟಿನ್ ಸ್ಟಿಚ್ಗೂ ಈ ಪೈಪಿಂಗ್ ಥ್ರೆಡನ್ನು ಫಿಲ್ ಮಾಡಿದ್ದೀವಲ್ವ, ಆ ಮಧ್ಯದಲ್ಲಿ ಇರುವಂಥ ಗ್ಯಾಪ್ ಬಂದುಬಿಟ್ಟು ಒಂದು ಸಣ್ಣ ಕಿನಾರಿ ಹಾಕ್ತೀವಲ್ವ, ನಾವು ಫೋಲ್ಡ್ ಮಾಡಿ ಕಿನಾರಿ ಹಾಕಿದ್ರೆ ಯಾವ ಥರ ಬರುತ್ತೆ, ಸಣ್ಣದೊಂದು ಲೈನ್ ಕಾಣುತ್ತೆ ಅಲ್ವ, ಆ ಥರ ಬಿಟ್ಟರೆ ಸಾಕು. ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ. ತುಂಬ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಮಾಡ್ಕೋಬೇಡಿ. ಒಂದೇ ಲೆವೆಲ್ ಬರೋ ಥರ ನಿಮ್ಮ ಕಾಲಲ್ಲಿ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನೀವು ಪೈಪಿಂಗ್ ಥ್ರೆಡ್ ಫಿಲ್ ಮಾಡ್ತೀರಲ್ವ, ಆವಾಗ ಒಂದೇ ಥರ ನೀವು ಪೆಟಲ್ನ ಮೂವ್ ಮಾಡೋದನ್ನು ಕಲ್ತ್ಕೋಬೇಕಾಗುತ್ತೆ. ಅಂದರೆ ಬ್ರೇಕ್ ಪೆಡಲ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ನೀವು ಒಂದೇ ಇದರಲ್ಲಿ ಮಂಡಿಯಲ್ಲಿ ಹಿಡ್ಕೊಂಡಿರಬೇಕು. ಆವಾಗ ಮಾತ್ರ ನಿಮಗೆ ಈ ಥರ ಒಂದು ಗ್ಯಾಪ್ ಕರೆಕ್ಟಾಗಿ ಬರುತ್ತೆ. ಈ ಲೀಫ್ ಹಾಕಬೇಕಾದ್ರೂ ಅಷ್ಟೇ, ಎಲ್ಲನೂ ಅಷ್ಟೇ, ಯಾರೂ ಕರೆಕ್ಟಾಗಿ ಅದನ್ನು ಫಿಲ್ ಮಾಡಿ ಮತ್ತೆ ವಾಪಸ್ ಶೇಪ್ ಬರ್ತಾಯಿಲ್ಲ. ಕ್ಲಾಸಲ್ಲಿ ಕಲಿಯೋರ್ಗೂ ನಾನು ಅದನ್ನೇ ಹೇಳ್ತೀನಿ. ಸುಮಾರು ಜನ ನಂಗೆ ಇಲ್ಲೇ ನೋಡ್ಬಿಟ್ಟು ಕಲ್ತೂ ಕೂಡ ಫೋಟೋಸ್ನ ಕಳಿಸ್ತೀರಾ. ಮೇಡಮ್ ನೋಡಿ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆಯಾ, ನಿಮ್ಮ ಚಾನಲ್ ನೋಡೇ ಕಲಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಹೇಳ್ತಾ ಇರೋದು ಅಷ್ಟೇಪ್ಪ. ಏನಂದರೆ ನೀವು ಏನು ಮಾಡ್ತೀರಂದರೆ 1 2 3ವರೆಗೂ ರೀಚ್ ಮಾಡ್ತೀರಾ ಅಂದರೆ 3ಇಂದ ಮತ್ತೆ ವಾಪಸ್ ಬರುವಾಗ 0ಇಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತೀರ. ಮತ್ತೆ ರಿವರ್ಸ್ ಬರಬೇಕಾದ್ರೆ 0ಗೆ ಬಂದು ನಿಲ್ಲಬೇಕು ನೀವು. ಒಂದೊಂದು ಕಡೆ ದಪ್ಪ ಒಂದೊಂದು ಕಡೆ ಸಣ್ಣ ಮಾಡ್ಕೊಂಡ್ಬಿಟ್ರೆ ಶೇಪ್ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ನಾನು 1.5 ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡ್ಕೋಬೋದು ನೀವಿಲ್ಲಿ. ಈ ಥರ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಾವು ಒಂದು ಫ್ಲವರ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಜೊತೆಗೆ ಬೇಲ್ಗಳು ಬರುತ್ತೆ, ಮಧ್ಯ ಲೀಫ್ಗಳೆಲ್ಲ ಬರುತ್ತೆ.
ಹಾಗಾಗಿ ನಿಮಗೆ ಗೊತ್ತಾಗಲಿ ಅಂತಲೇ ತೋರಿಸ್ತಾ ಇರೋದು. ಬೈ ಚಾನ್ಸ್ ನಿಮಗೆ ಡ್ರಾಯಿಂಗ್ ಬೇಕಾಗಲ್ಲ, ನಾನು ಹಾಗೆ ಮಾಡ್ತೀನಿ ಅನ್ನೋರು ತುಂಬಾ ರೇರು. ಕೆಲವೊಂದು ಡಿಸೈನ್ಸ್ನ ನಾವು ಡ್ರಾಯಿಂಗ್ ಬರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಮತ್ತು ಯಾರಿಗೆಲ್ಲ ಡ್ರಾಯಿಂಗ್ ಬರೆಯೋಕ್ಕಾಗಲ್ಲ ಅಂತವ್ನವ್ರು ಅಷ್ಟೇ, ಪಿಂಟ್ರೆಸ್ಟ್ ಆ್ಯಪಲ್ಲಿ ನಿಮಗೆ ತುಂಬ ಥರ ಡಿಸೈನ್ಸ್ಗಳು ಸಿಗುತ್ತೆ ನೋಡಿ. ಈ ಥರ ವೈಟ್ ಪೆನ್ಸಿಲು ಮತ್ತು ಆ ಒಂದು ಸರ್ಕಲ್ ಸ್ಕೇಲ್ ಹಾಕ್ಕೊಂಡು ನೀವು ಅದ್ರ ಸಹಾಯದಿಂದನೂ ಹಾಕ್ಬೋದು. ನನ್ನ ಹತ್ರ ಸರ್ಕಲ್ ಸ್ಕೇಲ್ ಇಲ್ಲ, ರೌಂಡ್ ಸ್ಕೇಲ್ ಇಲ್ಲ ಅಂತ ಅನ್ನೋರು ಬಾಬಿನ್ ಇಟ್ಕೊಂಡು ಬಾಬಿನ್ ಸಹಾಯದಿಂದನೂ ಕೂಡ ನೀವು ಶೇಪ್ನ ಹಾಕ್ಕೋಬೋದು. ಓಕೆನಾ. ಮತ್ತು ಇವಾಗ ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ನೀವು ಡಿಸೈನ್ಸ್ನ ತೊಗೋಬೇಕಾಗತ್ತೆ. ಯಾಕೆಂದರೆ ಬರೀ ನೀವು ಫೋಟೋಸು ಅದು ಇದು ಇಟ್ಕೊಂಡು ಮಾಡೋದ್ರ ಬದಲಿಗೆ ಪಿಂಟ್ರೆಸ್ಟ್ ಅನ್ನೋ ಆ್ಯಪಲ್ಲಿ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂಥದ್ದೇ ಅಲ್ಲ, ಎಲ್ಲ ಥರದ್ದು ನಮಗೆ ಪಿಕ್ಚರ್ಸ್ ಕೂಡ ಸಿಗುತ್ತೆ. ನಿಮಗೆ ಎಂಬ್ರಾಯ್ಡ್ರಿದು, ಆರಿ ಎಂಬ್ರಾಯ್ಡ್ರಿದು, ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಅದನ್ನು ತೊಗೊಂಡು ನೀವು ಪೇಪರ್ ಕಾಪಿ ಅನ್ನೋ ಆ್ಯಪ್ ಇದ್ದರೆ ಅದ್ರ ಸಹಾಯದಿಂದ ನೀವು ಆರಾಮಾಗಿ ಆ ಒಂದು ಪ್ಯಾಟ್ರನ್ನ ಏನು ನಾವು ಡಿಸೈನ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ನೀವು ಡ್ರಾಯಿಂಗ್ ಮಾಡ್ಕೊಂಬಿಟ್ಟು ಆರಾಮಾಗಿ ಮಾಡ್ಬೋದು. ತುಂಬ ಏನು ಫುಲ್ಲು ಶೇಪೆಲ್ಲ ಹಾಕ್ಕೊಂಡು ಡ್ರಾಯಿಂಗ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಡ್ರಾಯಿಂಗ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಓಕೆನಾ. ನೋಡಿ ಇಲ್ಲಿ ಕರೆಕ್ಟಾಗಿ ಏನು ನಾನು ಸರ್ಕಲ್ ಶೇಪ್ ಹಾಕಿದ್ದೀನಲ್ವ, ಇಲ್ಲೇ ನಾನು ಫ್ಲವರ್ ಡಿಸೈನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಅದು ಕೂಡ ಆರೆಂಜ್ ಕಲರ್ ಥ್ರೆಡ್ಡಿಂದನೇ ಇಲ್ಲಿ ಫ್ಲವರ್ನ ಮಾಡ್ತಾಯಿದ್ದೀನಿ. ಆದಷ್ಟು ಫ್ರೆಂಡ್ಸ್ ಏನು ಗೊತ್ತಾ, ಸ್ವಲ್ಪ ಪುಟ್ಟಾಗಿ ಹಾಕೋಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸು. ತುಂಬ ದಪ್ಪ ಹಾಕಿದಾಗ ಚೆನ್ನಾಗಿರಲ್ಲ. ಅಂದರೆ ದೊಡ್ಡದಾಗಿ ಹಾಕಬೇಡಿ, ಪುಟ್ಟಾಗಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ದಪ್ಪ ಅಂತಂದರೆ ದಪ್ಪ ಬಂದೇ ಬರುತ್ತೆ ಸ್ವಲ್ಪ ಮೇಲೆ. ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಲ್ಲಿ ಮಿಷಿನಲ್ಲಿ ಮಾಡೋದ್ರಲ್ಲಿ ನಮಗೆ ತುಂಬ ತೆಳು ಇರುತ್ತೆ ವರ್ಕು. ಆದರೆ ನಾವು ರಾಲ್ಸನ್ ಮಿಷಿನಲ್ಲಿ ಮಾಡ್ತೀವಲ್ವ, ಅಥವಾ ಪೀಕೋ ಮಿಷಿನ್ಗಳಲ್ಲಿ ಮಾಡ್ತೀರಲ್ವ, ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ ಮಾಡಿಸ್ಕೊಂಡು, ಅದು ಅಷ್ಟೇ ಉಬ್ಬಿ ಬಂದಂಗೆ ಮೇಲಕ್ಕೆ ಬಂದಂಗೆ ಇರುತ್ತೆ ಸ್ವಲ್ಪ. ಹಾಗಾಗಿನೇ ಅದನ್ನು ಹೈಲೈಟಾಗಿ ಕಾಣಿಸುತ್ತೆ ಅಂಥೇಳಿ ಇಷ್ಟಪಡ್ತಾರೆ ಜನ. ತುಂಬ ಜನಗಳು ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂತಂದರೆ ತುಂಬ ತೆಳು ಇರುತ್ತೆ, ಪ್ರಿಂಟೆಡ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು. ಈ ಒಂದು ಮಿಷಿನಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ನೀವೊಂದು 15,000-20,000 ರೂಪಾಯಿ ನೀವು ಬಂಡವಾಳ ಹಾಕಿ ಮಿಷಿನ್ ತೊಗೊಂಡಿದ್ದೀರಾ ಅಂತಂದರೆ ಆರಾಮಾಗಿ 1 ತಿಂಗಳಿಗೆ ಹೆಚ್ಚು ಕಡಿಮೆ ನೀವು ಕರೆಕ್ಟಾಗಿ ವರ್ಕ್ ಮಾಡಿ ಅರ್ನ್ ಮಾಡ್ತೀರಾ ಅಂತಂದರೆ 20,000 ರೂಪಾಯಿ ನೀವು ಮಿಷಿನ್ಗೆ ಹಾಕಿರೋ ಬಂಡವಾಳ ಒಂದೇ ತಿಂಗಳಲ್ಲಿ ತೆಗಿಬೋದು. ಓಕೆನಾ. ನೀವು ಏನು ಅಷ್ಟು ಕಷ್ಟ ಅನಿಸಲ್ಲ ನಿಮಗೆ. ಆದರೆ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಯಾಕೆ ಅಂತಂದರೆ ಯಾವುದೇ ಕೆಲಸನೂ ಅಷ್ಟೇ, ನಾವು ಹೇಳಿದ ತಕ್ಷಣ ತೊಗೊಂಡು ಬಂದು ಇಟ್ಟಿದ ತಕ್ಷಣ ಅಲ್ಲಿ ಕೆಲಸ ಆಗೋಲ್ಲ. ಶ್ರಮಪಟ್ಟು ನಾವು ಕೆಲಸ ಮಾಡಿದಾಗಲೇ ಅದರದ್ದು ಬಂಡವಾಳ ಅಂತ ತೆಗಿಯೋಕ್ಕಾಗೋದು, ನಾವು ಅದರದ್ದು ಒಂದು ಆದಾಯ ಅಂತ ನಾವು ನೋಡಲಿಕ್ಕಾಗೋದು. ನೋಡಿ ಇಲ್ಲಿ ಶೇಪ್ ಹಾಕ್ತಾಯಿದ್ದೀನಿ. ಈ ಒಂದು ಶೇಪನ್ನ ನೀಟಾಗಿ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿ ಅಂತಲೇ ಕರೆಕ್ಟಾಗಿ ಪ್ರತಿಯೊಂದನ್ನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆ ಅಂತಂದರೆ ಈ ನಡುವೆ ಮಾರ್ಕಿಂಗ್ ಎಲ್ಲ ನಿಮಗೆ ತೋರಿಸಿದ್ರೆ ಈಸಿ ಆಗುತ್ತೆ ಮಾಡಲಿಕ್ಕೆ ಅಂತ. ನೋಡಿ ಈ ಥರ ರಫ್ ಸ್ಕೆಚ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಆದಷ್ಟು ನೀವು ಇವಾಗ ಪಿಂಟ್ರೆಸ್ಟ್ ಆ್ಯಪಿಂದ ಡಿಸೈನ್ ತೆಗೆದಿರ್ತೀರಲ್ವ, ಅದನ್ನು ನೀವು ಮೊಬೈಲಲ್ಲಿ ಆನ್ ಮಾಡಿ ಇಟ್ಕೊಳ್ಳಿ. ಆನ್ ಮಾಡಿ ಇಟ್ಕೊಂಡು ಆ ಡಿಸೈನ್ನ ನೋಡ್ತಾ ನೀವು ಡ್ರಾಯಿಂಗ್ ಬರಿಬೋದು ಆರಾಮಾಗಿ. ಯಾಕೆ ಅಂತಂದರೆ ಈಗ ತೀರಾ ನಾವು ಡ್ರಾಯಿಂಗ್ ಬರೆಯೋಕ್ಕೆ ಬರೋದೇ ಇಲ್ಲ ಅಂಥವ್ರು ಏನು ಇರಲ್ಲ. ಯಾಕೆ ಆಲ್ಮೋಸ್ಟ್ ಹೆಣ್ಮಕ್ಳು ಅಂದಮೇಲೆ ರಂಗೋಲೆಗಳೆಲ್ಲ ಹಾಕ್ತಾ ಇರ್ತೀವಿ. ಹಾಗಾಗಿ ರಂಗೋಲೆ ಹಾಕಕ್ಕೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ನಾವು ಡ್ರಾಯಿಂಗ್ ಅಂತೂ ಮಾಡೇ ಮಾಡ್ತೀವಿ. ಯಾಕೆ ಅಂತಂದರೆ ಬೆಳಗಾಗಿದ್ರೆ ನಾವು ರಂಗೋಲೆ ಹಾಕಲೇಬೇಕಲ್ವ. ಅವಾಗ ಏನೋ ಒಂದು ಡಿಸೈನ್ ಕ್ರಿಯೇಟ್ ಮಾಡಿ ಮನೆ ಬಾಗಿಲಲ್ಲಿ ಚೆನ್ನಾಗಿ ಕಾಣಲಿ ಅಂಥೇಳಿ ಏನೋ ಒಂದು ಹಾಕಿರ್ತೀವಿ. ಹಾಗಿದ್ದಾಗ ಒಂದು ಡಿಸೈನ್ನ ನಾವು ಅಲ್ಲಿ ಹಾಕೋದನ್ನ ನಾವು ಇಲ್ಲಿ ತೊಗೊಂಬಂದು ಪೆನ್ಸಿಲಲ್ಲಿ ಬರೆಯೋದ್ರಿಂದ ನಮಗೇನು ದೊಡ್ಡ ವಿಷಯ ಆಗಲ್ಲ. ಹಾಗಾಗಿಲ್ಲ ಅಂತಂದರೆ ಯಾರಿಗೆ ಸಾಧ್ಯ ಆಗಲ್ಲ ಅಂದರೆ ಅವರು ಪೇಪರ್ ಕಾಪಿ ಅನ್ನೋ ಆ್ಯಪಲ್ಲಿ ಆರಾಮಾಗಿ ನೀವು ಟ್ರೇಸ್ ಮಾಡಿಕೊಂಡು ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ನೀವು ಟ್ರೇಸ್ ಮಾಡಿಕೊಂಡು ವರ್ಕ್ ಹಾಕ್ಕೋಬೋದು. ಓಕೆನಾ. ಇಲ್ಲಿ ನಾನು ಮತ್ತೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ವರ್ಕ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತವರೆಗೂ ನಾನು ಆರೆಂಜ್ ಕಲರ್ ಸಿಲ್ಕ್ ಥ್ರೆಡ್ಡು ತೊಗೊಂಡು ಅದರಲ್ಲಿಂದ ವರ್ಕ್ ಹಾಕ್ತಾಯಿದ್ದೆ. ನೋಡಿ ಇಲ್ಲಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ. ಮಧ್ಯ ಒಂದೊಂದು ಆರೆಂಜ್ ಕಲರು ಬರುತ್ತೆ. ಹಾಗಾಗಿ ಫಸ್ಟಿಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಈ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ಇದನ್ನು ಲೀಫ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಮೇಲೆ ಮತ್ತೆ ಆರೆಂಜ್ ಕಲರ್ ಹಾಕ್ಕೊಂಡು ಮಾಡಬೇಕಾಗತ್ತೆ. ಮತ್ತು ಔಟ್ಲೈನ್ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಮಾಡ್ಕೋಬೋದು ಅಂತಂದರೆ, ಔಟ್ಲೈನ್ ಮಾಡುವಾಗಲೂ ಅಷ್ಟೇ ತುಂಬ ಮೇಲೆ ಮಾಡಬೇಡಿ, ಚೆನ್ನಾಗಿರಲ್ಲ. ಸಣ್ಣದಾಗಿ ಮಾಡಿ ಅದನ್ನೇ 2 ಟೈಮ್ಸ್ ಮಾಡಿ ಚೆನ್ನಾಗಿ ಕಾಣುತ್ತೆ. ಓಕೆನಾ. ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಓಕೆನಾ. ಯಾಕೆಂದರೆ ನೀವು ಕೂತು ವಿಡಿಯೋ ನೋಡ್ತಿರ್ತೀರ, ಒಂದು ಲೈಕ್ ಕೊಡೋದ್ರಿಂದ ನಿಮಗೇನೂ ಪ್ರಾಬ್ಲಮ್ ಆಗೋಲ್ಲ. ಹೇಗಿದ್ದರೂ ಆಲ್ಮೋಸ್ಟ್ ನೀವು ನೆಟ್ ಖಾಲಿ ಮಾಡ್ತೀರಾ, ವಿಡಿಯೋ ನೋಡಿದ್ರೆ ಖಾಲಿ ಆಗೇ ಆಗುತ್ತೆ. ನೀವು ಲೈಕ್ ಕೊಡೋದ್ರಿಂದ ನಿಮ್ಗೆ ₹1 ಸಹ ಖರ್ಚಾಗಲ್ಲ. ಓಕೆನಾ. ₹1 ಖರ್ಚು ಆಗಲ್ಲ, ನಿಮಗೇನು ವೇಸ್ಟ್ ಅಮೌಂಟು ಅಲ್ಲ. ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೂ ಕೂಡ ಒಂದು ಚೆನ್ನಾಗಿ ನಮ್ಮ ವೀಡಿಯೋಸ್ ಓಡ್ತಾ ಇದೆ ಅಲ್ವಾ, ಇಷ್ಟ ಆಗ್ತಿದೆ ಜನಗಳಿಗೆ ಅಂಥೇಳಿ ನಾವು ಮತ್ತೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ಬೋದು. ಮತ್ತು ಒಂದು ವೀಡಿಯೋನ ನಾವು ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡಿ ಎಲ್ಲ ಮಾಡಿ ಹಾಕ್ತೀವಿ ಅಂತ ಅಂದರೆ ಫ್ರೆಂಡ್ಸ್ ತುಂಬಾ ಕಷ್ಟ ಇದೆ.
ಯಾಕೆಂದರೆ ಮಿನಿಮಮ್ ಅದಕ್ಕೋಸ್ಕರ ನಾವು 3-4 ಅವರ್ ಅದಕ್ಕೆ ಟೈಮ್ ಕೊಡ್ತೀವಿ. ಯಾಕೆ ಇಷ್ಟು ಬ್ಯುಸಿ ಇರೋವಂಥ ಒಂದು ಇದರಲ್ಲೂ ಏನಕ್ಕೆ ವೀಡಿಯೋಸ್ನ ಮಾಡಿ ನಾವು ಮಾಡ್ತೀವಿ ಅಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ, ನೋಡಿ ಕಲಿಯೋಂಥವ್ರು ಇದ್ದರೆ ಕಲಿತಾರೆ ಅಂತ. ಯಾಕೆಂದರೆ ಮೊದಲಿಗೆಲ್ಲ ಯಾರು ಎಂಬ್ರಾಯ್ಡ್ರಿ ಎಲ್ಲ ಹೇಳ್ಕೊಡೋರೇ ಇರಲಿಲ್ಲ ಆವಾಗ, ಯಾರೋ ಒಬ್ಬರಿಬ್ಬರು ಇದ್ರು ಅನಿಸುತ್ತೆ ಅಷ್ಟೇ. ಈಗ ಹಾಗಲ್ಲ, ನಿಮಗೆ ಮೊಬೈಲು ಆನ್ ಮಾಡಿದರೆ, ಯೂಟ್ಯೂಬ್ ಆನ್ ಮಾಡಿದರೆ ಎಲ್ಲ ಥರ ವಿಷಯ ಮಾಹಿತಿಗಳು ನಿಮಗೆ ಫೋನಲ್ಲಿ ಸಿಗ್ತಾ ಹೋಗುತ್ತೆ. ಇದು ಸಿಗಲ್ಲ ಅದು ಸಿಗಲ್ಲ ಅನ್ನೋ ಹಾಗಿಲ್ಲ, ಓಕೆನಾ. ಎಲ್ಲೂ ನೀವು ಹೋಗಿ ನಾವು ಫೀಸ್ ಕಟ್ಟು ಕಲಿತೀನಿ ಅನ್ನೋ ಹಾಗಿಲ್ಲ. ಹಾಗಾಗಿ ನಮ್ಮ ಚಾನಲಲ್ಲಿ ಕೂಡ ಎಂಬ್ರಾಯ್ಡ್ರಿ ಕ್ಲಾಸಸ್ನ ತೊಗೊತಿದ್ದೀವಿ. ಅದು ಏನು ನೀವೇನು ತುಂಬ ಏನು ದುಡ್ಡು ಕೊಡಬೇಕಾಗಿಲ್ಲ, ಬರೀ 239 ರೂಪಾಯಿ ಕೊಟ್ಟರೆ ಸಾಕು. ಯಾಕೆಂದರೆ ಬೇರೆ ಕಡೆ ಎಲ್ಲ 3,000 ರೂಪಾಯಿ, 4,000 ರೂಪಾಯಿ, 8,000 ರೂಪಾಯಿ ಈ ಥರ ಎಲ್ಲ ಕೊಟ್ಟು ಕಲ್ತಿದ್ದಾರೆ. ಆದರೆ ಕಲಿದಿರನೇ, ಅಲ್ಲೂ ಬರ್ದಿರನೇ, ಮತ್ತು ನಮ್ಮ ಚಾನಲಲ್ಲಿ ಕಡಿಮೆ ಅಮೌಂಟ್ನ ಕೊಟ್ಟು ಕಲಿತು ಇವತ್ತು ವರ್ಕ್ ಮಾಡುವಂಥ ಜನಗಳು ಇದ್ದಾರೆ, ಆಯಿತಾ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇರೋರು ಯಾರಾದರೂ ಇದ್ದರೆ ಜಾಯಿನ್ ಆಗಿ, ಆಯಿತಾ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದೇ ಆಪ್ಷನ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಆರಾಮಾಗಿ ನೀವು 239 ರೂಪಾಯಿ ಪ್ರತಿ ತಿಂಗಳು ಪೇ ಮಾಡಬೇಕಾಗುತ್ತೆ, ಆಯಿತಾ. ತಿಂಗ್ಳಿಗೊಂದು ಸರ್ತಿ ಪೇ ಮಾಡಿ. ನಿಮಗೆ ಯಾವತ್ತು ವೀಡಿಯೋಸ್ ನಾನು ನೋಡಲ್ಲ, ನನಗೆ ಸಾಕು, ಇನ್ನು ನನಗೆ ಕಲಿಯಲ್ಲ ಅಂತಂದರೆ ನೀವು ದುಡ್ಡು ಕಟ್ಟೋದನ್ನ ನಿಲ್ಲಿಸ್ಬೋದು. ಮತ್ತು ನಿಮ್ಗೆ ಇನ್ನೊಂದು ಡೌಟ್ಸ್ ಇರ್ಬೋದು, ಇವರು ಯೂಟ್ಯೂಬಲ್ಲಿ ಹಾಕೋ ಥರನೇ ಇಲ್ಲೂ ವೀಡಿಯೋಸ್ ಹಾಕ್ತಾರೇನೋ, ನಾವು ಹೇಗೆ ಕಲಿಯೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಅದರಲ್ಲಿ ಫುಲ್ಲು ಡೀಟೈಲಾಗಿ ಇನ್ಫಾರ್ಮೇಷನ್ಸ್ ಇರುತ್ತೆ, ವಿತ್ತು ಮೆಜರ್ಮೆಂಟಿಂದ ಪ್ರತಿಯೊಂದು ಇರುತ್ತೆ. ಮತ್ತು ಯಾವ ರೀತಿ ಬೋರ್ಡ್ ಫಿಟ್ ಮಾಡಬೇಕು ಬಟ್ಟೆನ ಅಂತ ಅಂದ್ಬಿಟ್ಟು ಎಲ್ಲ ಥರನೂ ಹಾಕಿರ್ತೀವಿ. ಹಾಗಾಗಿ ಮತ್ತು ಏನೇ ಡೌಟ್ಸ್ ಇದ್ರೂ ನಮ್ಮ ಒಂದು ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ವಾ, ಇದೇ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಅಥವಾ ನೀವು ಪ್ರಾಕ್ಟೀಸ್ ಮಾಡಿರುವಂಥ ಫೋಟೋಸ್ ಕಳಿಸಿದ್ರೂ ಸಹ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಹೀಗಲ್ಲ ಹೀಗೆ ಮಾಡಿ ಅಂತ ಅಂದ್ಬಿಟ್ಟು. ಆದರೆ ತುಂಬ ಜನ ಕಲ್ತಿದ್ದಾರೆ ಫ್ರೆಂಡ್ಸ್, ತುಂಬ ಅವರು ಕೂಡ ಇವಾಗಲೇ ಅರ್ನಿಂಗ್ ಮಾಡ್ತಾಯಿದ್ದಾರೆ. ನೋಡಿ ಟ್ರೈ ಮಾಡಿ. ನಿಮಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿಬಿಟ್ಟು ಕಲೀರಿ. ಆದಷ್ಟು ವೀಡಿಯೋಸ್ಗೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಶೇರ್ ಮಾಡಿ ವೀಡಿಯೋಸ್, ಆಯಿತಾ. ನೀವು ವೀಡಿಯೋಸ್ ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ಹೋಗುತ್ತೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಈ ಥರ ಒಂದು ನಾವು ಕೂಡ ಕಲಿಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ. ಹೆಣ್ಮಕ್ಳು ಯಾರೇ ಆದರೂ ಇವಾಗ ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಾರೆ ಅಂತ ಅಂದ್ಬಿಟ್ಟು ಕೇಳಿದ್ದೀರಲ್ವಾ, ಆ ಥರ ಯಾರೂ ಕೂಡ ಸುಮ್ಮನೆ ಕೂರ್ಲಿಕ್ಕೆ ಇಷ್ಟಪಡಲ್ಲ. ಏನಾದರೂ ಒಂದು ಮಾಡೋಣ ಅಂಥೇಳಿ ತುಂಬ ಪ್ರಯತ್ನ ಪಡ್ತಾರೆ. ಕಲಿಯೋದಿದ್ದರೆ ಅವರು ಕೂಡ ಕಲಿತು ಅರ್ನಿಂಗ್ಸ್ ಮಾಡ್ಬೋದು, ಓಕೆನಾ. ನೋಡಿ ಈಗ ಆಲ್ಮೋಸ್ಟ್ ಈ ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು. ಈಗ ನೆಕ್ಸ್ಟು ಆರೆಂಜ್ ಕಲರ್ ಥ್ರೆಡ್ಡಿಂದ ನಾನು ವರ್ಕ್ ಮಾಡಬೇಕಾಗುತ್ತೆ ಇದಕ್ಕೆ. ನೋಡಿ ಈಗ ಲೀಫ್ ಕಂಪ್ಲೀಟ್ ಆಗಿದೆ ಇದಕ್ಕಲ್ವಾ. ಈಗ ಆರೆಂಜ್ ಕಲರ್ ಸಿಲ್ಕ್ ಥ್ರೆಡ್ ಹಾಕ್ಕೊಂಡು ಅದರಿಂದನೇ ವರ್ಕ್ ಮಾಡ್ತೀನಿ. ಮತ್ತು ಯಾರೋ ಒಬ್ಬರು ಕಮೆಂಟಲ್ಲಿ ಕೂಡ ಕೇಳಿದ್ರಿ, ಮೇಡಮ್ ಥ್ರೆಡ್ನ ಹೇಗೆ ಚೇಂಜ್ ಮಾಡ್ತೀರಾ, ಅದನ್ನು ಹೇಳೋಕ್ಕಾಗತ್ತಾ ಅಥವಾ ತೋರ್ಸೋಕ್ಕಾಗತ್ತಾ ಅಂತ. ಏನಪ್ಪ ಅಂತಂದರೆ ಥ್ರೆಡ್ ಚೇಂಜ್ ಮಾಡುವಾಗ ಅಂಥ ಪ್ರಾಬ್ಲಮ್ ಏನಾಗಲ್ಲ ಫ್ರೆಂಡ್ಸ್. ಸೇಮ್ ನಾವು ಸ್ಟಿಚಿಂಗ್ ಮಿಷಿನ್ಗೆ ಹೇಗೆ ಗಂಟು ಹಾಕ್ಬಿಟ್ಟು ಎಳೆದು ತೆಗಿತೀವಲ್ವ, ಅದೇ ಥರ ತೆಗಿತೀವಿ. ಯಾಕೆ ಅಂತಂದರೆ ಬೇರೆ ಬೇರೆ ಪ್ರತಿ ಸರ್ತಿ ನಾವು ಥ್ರೆಡ್ನ ಚೇಂಜ್ ಮಾಡುವಾಗ ನೀಡ್ಲಿಕ್ಕೆ ಹಾಕೋದು ಮತ್ತು ಎಲ್ಲ ಕಡೆ ನಾವು ಥ್ರೆಡ್ ಹಾಕಿ ತೆಗಿಯೋಷ್ಟೊತ್ತಿಗೆ ಟೈಮ್ ತುಂಬ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸೇಮ್ ನಾವು ಹೊಸ ಥ್ರೆಡ್ ಯಾವ್ದು ಹಾಕ್ತಾಯಿದ್ದೀವಿ ಆ ಥ್ರೆಡ್ಡನ್ನು ಮತ್ತು ಈಗ ಆಲ್ರೆಡಿ ಏನು ಯೂಸ್ ಮಾಡ್ತಾಯಿದ್ದೀವಿ ಆ ಥ್ರೆಡ್ಡು ಎರಡೂ ಸೇರಿಸಿ ಒಂದು ಗಂಟು ಹಾಕ್ಬಿಟ್ಟು ಎಳ್ಕೊಂಬಿಟ್ಟು ನೀಡ್ಲಿಕ್ಕೆ ಹಾಕ್ಕೊತೀವಿ ಅಷ್ಟೇ. ಸೇಮ್ ಮೆಥಡ್ ನೀವು ಯೂಸ್ ಮಾಡಿ. ಮತ್ತು ಮೊನ್ನೆ ಒಂದು ಕಮೆಂಟಲ್ಲಿ ಏನು ವಿಷಯ ಕೇಳಿದ್ರಿ ಅಂತಂದರೆ, ಮೇಡಮ್ ಒಂದು ದಿನದಲ್ಲಿ ನೀವು ಎಷ್ಟು ಒಂದು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೇಳಿದ್ರಿ. ಬೇರೆ ಎಲ್ಲರೂ ಹೇಳ್ತಾರೆ ನಾವು ಒಂದು 3 ಮಾಡಿಬಿಡ್ತೀವಿ, 4 ಮಾಡಿಬಿಡ್ತೀವಿ, 5 ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು. ಆದರೆ ರಿಯಾಲಿಟಿ ಏನಿರುತ್ತೆ ಗೊತ್ತಾ ಫ್ರೆಂಡ್ಸ್, ನಾವಿಲ್ಲಿ ವೀಡಿಯೋಸ್ನ ಫಾಸ್ಟ್ ಮಾಡಿ ತೋರಿಸಿರ್ತೀವಿ. ರಿಯಲ್ಲಾಗಿ ಅಷ್ಟೆಲ್ಲ ಫಾಸ್ಟಾಗಿ ಮಾಡೋಕ್ಕೋದ್ರೆ ಚೆನ್ನಾಗಿ ಕಾಣಲ್ಲ ನಿಮಗೆ, ಆಯಿತಾ. ಅದಕ್ಕೋಸ್ಕರ ಮಿನಿಮಮ್ ಅಂದರೆ ಸಿಂಪಲಾಗಿದೆ ಅಂತಂದರೆ ಒಂದು 2-3 ಹಾಕ್ಬೋದು. ಆದರೆ ಈ ಥರ ವರ್ಕ್ಗಳನ್ನೆಲ್ಲ ನೀವು ಅಷ್ಟೊಂದು ಹಾಕ್ಲಿಕ್ಕೆ ಬರಲ್ಲ. ಇದನ್ನು ನಾನು ಫುಲ್ಲು ರೆಡಿ ಮಾಡೋ ಅಷ್ಟೊತ್ತಿಗೆ ಬರೀ ಫ್ರಂಟ್ ಶೇಪ್ ಏನಿದೆ ಆ ಬರೀ ಫ್ರಂಟ್ ಶೇಪನ್ನು 44 ನಿಮಿಷ 36 ಸೆಕೆಂಡ್ ನಾನು ತೊಗೊಂಡಿದ್ದೀನಿ ಬರೀ ಫ್ರಂಟ್ ಶೇಪ್ ರೆಡಿ ಮಾಡೋಕ್ಕೆ, ಓಕೆನಾ. ಪರ್ಟಿಕ್ಯುಲರಾಗಿ ಇಷ್ಟೇ ಟೈಮಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಅದಕ್ಕೋಸ್ಕರ ನೀವು ಯಾರೋ ಏನೋ ಹೇಳಿಬಿಟ್ರು ಅವ್ರು ಅಷ್ಟು ಬೇಗ ಮಾಡ್ತಾರೆ, ನಾವು ಇಷ್ಟು ತುಂಬ ನಿಧಾನ ಮಾಡ್ತಾಯಿದ್ದೀವಿ, ನಮಗೆ ಬರೋದೇ ಇಲ್ವೇನೋ ಅಂತ ಹೇಳಿ ಯಾರು ಡಿಸಪಾಯಿಂಟ್ ಆಗಬೇಡಿ. ಬಂದೇ ಬರುತ್ತೆ, ನಿಧಾನವಾಗಿ ಮಾಡಿ ಆರಾಮಾಗಿ ಕಲಿಬೋದು ನೀವು, ಓಕೆನಾ. ನಾವಿಲ್ಲಿ ಫಾಸ್ಟ್ ಮಾಡಿ ತೋರಿಸಿರ್ತೀವಿ. ಇವಾಗ ಅಷ್ಟು ದೊಡ್ಡ ವೀಡಿಯೋ ನಿಮಗೆ ನಾನು ಟೈಮಿಂಗ್ಸ್ ಕೂಡ ಹೇಳಿದ್ದೀನಿ 44 ನಿಮಿಷ 36 ಸೆಕೆಂಡು ಅಂತ. ಅಷ್ಟು ದೊಡ್ಡ ವೀಡಿಯೋನ ಎಷ್ಟು ಒಂದು 16-18 ನಿಮಿಷಕ್ಕೆ ನಾನು ಎಡಿಟಿಂಗ್ ಮಾಡಿ ಹಾಕ್ತೀನಿ ಅಂತಂದರೆ ಎಡಿಟಿಂಗ್ ಮಾಡಲಿಕ್ಕೆ ಕೂಡ ಎಷ್ಟು ಕಷ್ಟ ಇದೆ ಅಂತ ನೀವೇ ತಿಳ್ಕೊಬೋದು. ತುಂಬ ತಲೆನೋವು ಕೆಲಸ ಫ್ರೆಂಡ್ಸ್ ಇದು. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಸುಮ್ಮನೆ ಅಂತೂ ಆಗಲ್ಲ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬರು ವೀಡಿಯೋಸ್ನ ಫುಲ್ ವೀಡಿಯೋಸ್ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ವೀಡಿಯೋಸ್ನ. ನೋಡಿದವರು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಒಂದು ಹೈಪ್ ಬಟನ್ ಅಂತ ಹೇಳಿ ಇರುತ್ತೆ,
ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ವೀಡಿಯೋಸ್ ತುಂಬ ಜನಕ್ಕೆ ಶೇರ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಜನ ನೋಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಓಕೆನಾ. ನೋಡಿ ಇವಾಗ ಆಲ್ಮೋಸ್ಟ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ ಮಾಡಲಿಕ್ಕೆ ನಾನು ಮತ್ತು ಸ್ಲೀವ್ ಕೂಡ ಚೆನ್ನಾಗಿ ಬಂದಿತ್ತು ಇದ್ರದ್ದು. ಎಲ್ಲ ಟೋಟಲಿ ಈ ವರ್ಕ್ಗೆ ನಾನು 1200 ರೂಪೀಸ್ನ ನಾನು ತೊಗೊಂಡಿದ್ದೀನಿ. ಬರೀ ಡಿಸೈನ್ ಮಾಡಲಿಕ್ಕೆ ಮಾತ್ರ. ಸ್ಟಿಚಿಂಗ್ ಚಾರ್ಜಸ್ ಏನಿದೆ ಅದು ಎಲ್ಲನೂ ಸಪ್ರೇಟ್ ಇರುತ್ತೆ. ಇವರು ಸ್ಯಾರಿ ಕುಚ್ಚು ಮತ್ತು ಎಂಬ್ರಾಯ್ಡ್ರಿ ವರ್ಕು ಪ್ರತಿಯೊಂದು ನನ್ನ ಹತ್ರನೇ ಹಾಕ್ಸಿದ್ದು. ಇದಕ್ಕೆ ಮುಂಚೆನೂ ಒಂದು ಸ್ಕ್ಯಾಲಪ್ ಡಿಸೈನ್ ಇರುವಂಥ ಡಿಸೈನ್ ಒಂದು ಮಾಡಿಕೊಟ್ಟಿದ್ದೆ ಅವರಿಗೆ. ತುಂಬಾ ಇಷ್ಟಪಟ್ಟಿದ್ರು. ಮತ್ತು ವಿತ್ ಬಾಡಿ ಮೆಜರ್ಮೆಂಟ್ ತೊಗೊಂಡು ಮಾಡಿದಂಥ ಒಂದು ಬ್ಲೌಸ್ ಇದು. ಬ್ಲೌಸೂ ಕೂಡ ನಿಮಗೆ ಹಾಕ್ತೀನಿ ವಿಡಿಯೋದಲ್ಲಿ. ಓಕೆನಾ. ನೆಕ್ಸ್ಟ್ ಯಾವಾಗಲಾದರೂ ವಿಡಿಯೋದಲ್ಲಿ ಬ್ಲೌಸ್ದು ಹಾಕ್ಕೊಡ್ತೀನಿ. ಅಂದರೆ ನಾನು ಹೇಳೋದೇನಪ್ಪ ಅಂತಂದರೆ ಇವಾಗ ಇದು ಒಂದು ವರ್ಕ್ ಮಾಡೋಕ್ಕೆ ಬರೀ ಫ್ರಂಟ್ ಇಷ್ಟ ಆಯ್ತಲ್ವ, ಬ್ಯಾಕಿಗೂ ಕೂಡ ನಮ್ಗೆ ಅಷ್ಟೇ ಟೈಮ್ ತೊಗೊಂಡಿರುತ್ತೆ. ಮತ್ತು ಸ್ಲೀವ್ ಮಾಡಬೇಕು ಅಂತಂದರೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ ಮಿನಿಮಮ್ ಇದು ಒಂದು ವರ್ಕ್ ಮಾಡ್ತೀನಿ ಅಂದ್ರೂ ಕನಿಷ್ಠ ಅಂದರೂ 4 ಕವರ್ ಅಂತೂ ಕೆಲಸ ಹಿಡ್ದಿರುತ್ತೆ ಇದಕ್ಕೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನು. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಟೆಂಪಲ್ ಡಿಸೈನ್ ಮಾಡಿದ್ದೀನಿ ಬ್ಯಾಕಲ್ಲಿ. ತುಂಬಾ ಚೆನ್ನಾಗಿದೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆನಾ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.